ಇವತ್ತು ಒಂದು ವಿಶೇಷವಾದ ದಿನ ನಮಗೆಲ್ಲ. ಏನಂದರೆ ನಮ್ಮ ಮರಳಿ ಬಾರದ ದಿನಗಳು ಚಿತ್ರದ ಪ್ರೊಡ್ಯೂಸರ್ ಆದಂಥ ಭಾಗ್ಯಶ್ರೀ ಮೇಡಮ್ ಅವರ ಹುಟ್ಟುಹಬ್ಬದ ಇವತ್ತು ದಿನ ಇದೆ. ಅವರಿಗೆ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಚಿತ್ರದಲ್ಲಿ ನನಗೆ ಒಂದು ವಿಶೇಷವಾದ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಮಂಜು ಕವಿ ಅವರು ಹಾಗೂ ವೀರಭದ್ರ ಸರ್ ಅಂದ್ಬಿಟ್ಟು ಪ್ರೊಡ್ಯೂಸರ್ ಅವರು, ಭಾಗ್ಯಶ್ರೀ ಮೇಡಮ್ ಇವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ಅದ್ಭುತವಾದ ಪಾತ್ರ. ಅದು ಹೆಂಗೆ ಅಂದರೆ, ಒಬ್ಬರು ಪೊಲೀಸ್ ಅವರ ಹಾನೆಸ್ಟಿ ತೋರಿಸೋದು ಒಂದೇ ಅಲ್ಲ, ಕೆಲವೊಂದು ಕ್ಲಿಷ್ಟಕರವಾದ ಒಂದು ಕಾಂಪ್ಲಿಕೇಟೆಡ್ ಆಗಿರತಕ್ಕಂಥ ಒಂದು ವಿಷಯನ ಹೇಗೆ ಭೇದಿಸ್ಬೇಕನ್ನೋದನ್ನು ಮಂಜು ಕವಿಯವರು ನೀಟಾಗಿ ತುಂಬ ವಿಚಿತ್ರ ರೀತಿಯಲ್ಲಿ ಮಾಡಿಸಿದ್ದಾರೆ. ವಿಚಿತ್ರ ವಿಶೇಷ ಅಂದರೆ ಅದನ್ನು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಷ್ಟು ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ, ಆ ಇಂಪ್ರೆಸಿವ್ ಆಗಿರೋಂಥ ಒಂದು ಕ್ಯಾರೆಕ್ಟರ್ನ ನೀವು ನೋಡಿ ಆಶೀರ್ವಾದ ಮಾಡಬೇಕಿಲ್ಲಿ. ವಿಭಿನ್ನವಾದ ಒಂದು ಏನು ಅದನ್ನು ನಾವೇನು ಹೇಳ್ತೀವಿ, ಒಂದು ಇನ್ವೆಸ್ಟಿಗೇಷನ್ ಇದೆಯಲ್ಲ, ಅದನ್ನು ಡಿಫ್ರೆಂಟಾಗಿ ನಮ್ಮ ಮಂಜು ಕವಿಯವರು ನನ್ನ ಇದರಲ್ಲಿ ಮಾಡಿಸಿದ್ದಾರೆ ನನ್ನ ಕೈಲಿ. ಮಂಜು ಕವಿಯವರಿಗೆ ನನಗೆ ಇದು ಧನ್ಯವಾದಗಳು ಮಾಡಿಸಿರೋದಕ್ಕೆ. ಅಷ್ಟಾಗಿ ನಮ್ಮ ಎಲ್ಲ ಚಿತ್ರತಂಡದ ಮೇಲೆ ನಮ್ಮ ಕನ್ನಡಿಗರ ಆಶೀರ್ವಾದ ಇರಲಿ. ಈ ಚಿತ್ರದಲ್ಲಿ ಇವತ್ತು ಪ್ರಚಲಿತ ವಿದ್ಯಮಾನಗಳು ಏನೇನು ನಡೀತಾ ಇದೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಮಕ್ಕಳಿಗೆ ಏನು ಅಡ್ಡದಾರಿ ಹಿಡಿತಾ ಇದ್ದಾರೆ, ಇವತ್ತು ಯುವ ಜನತೆ ಎತ್ತಕಡೆಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ತೋರಿಸಿದ್ದಾರೆ. ಇದನ್ನು ನೋಡಿ ಆದರೂ ಮುಂದಿನ ಯುವ ಪೀಳಿಗೆ ನಮ್ಮ ಈ ರಾಜ್ಯಕ್ಕೆ, ದೇಶಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ, ಅವ್ರ ಉದ್ದೇಶಗಳು ಒಳ್ಳೆಯದಾಗಿರಲಿ ಅನ್ನೋ ಒಂದು ಉದ್ದೇಶ ನಮ್ಮ ಡೈರೆಕ್ಟರ್ದಿದೆ. ಇದರಲ್ಲಿ ನನ್ನ ಪಾತ್ರ ನಿರ್ದೇಶಕರ ಅನುಮತಿ ಇಲ್ಲದೆ ರಿವೀಲ್ ಮಾಡೋಕ್ಕೆ ಆಗೋದಿಲ್ಲ. ಕಥೆನ ಚಿತ್ರ ನೋಡಿ ನೀವು ಡಿಸಿಷನ್ ತೊಗೋಬೇಕು. ಒಂದು ಪಾತ್ರ ಇಲ್ಲ, ಪಾತ್ರಗಳನ್ನು ನಾನು ಕೈಲಿ ಮಾಡಿಸಿದ್ದಾರೆ. ಇದರಲ್ಲಿ ಹಲವಾರು ಪಾತ್ರಗಳನ್ನು, ಒಂದು ಕ್ಯಾರೆಕ್ಟರ್ಗೆ ಒಂದು ಪಾತ್ರದಲ್ಲಿ ಹಲವಾರು ಪಾತ್ರಗಳಿದೆ. ಇದರಲ್ಲಿ ಅಷ್ಟನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ಇದನ್ನು ನೀವು ಕುತೂಹಲ ಚಿತ್ರದಲ್ಲಿ ನೋಡೋದಕ್ಕೆ ಇರಬೇಕು. ಇಲ್ಲಿ ರಿವೀಲ್ ಮಾಡಿಬಿಟ್ರೆ ಅದಕ್ಕೆ ಈಗಲೇ ಒಂದು ಅರ್ಥ ಇರೋದಿಲ್ಲ. ಅದು